ರಾಜ್ಯದಲ್ಲಿ ಲಕ್ಷಾಂತರ 16 ಲಕ್ಷ ಕೋಟಿ ರೂಪಾಯಿಗಳ ಕಬ್ಬಿಣ ಅದಿರು ಗಣಿಗಾರಿಕೆ ನಡೆದಿದೆ. ಆದರೆ ಆ ಪ್ರದೇಶಗಳಲ್ಲಿ ಜನ ಇವತ್ತಿಗೂ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪರಿಸರ ನಾಶ ಆಗಿದೆ, ಅದರ ಪುನಶ್ಚೇತನ ಮಾಡುವಂಥ ಕಾರ್ಯಕ್ರಮ ಆಗಿಲ್ಲ, ಅರಣ್ಯೀಕರಣ ಆಗಿಲ್ಲ. ಮತ್ತು ಆ ಸಮುದಾಯಗಳು ಯಾರೋ ಕೆಲವೊಬ್ಬರು ದುಡ್ಡು ಮಾಡ್ಕೊಂಡು ಅನ್ನೋದು ಬಿಟ್ಟರೆ ಅಲ್ಲಿ ಪೂರ್ವ ಕಾಲದಿಂದಲೂ ವಾಸ ಮಾಡ್ತಿದ್ದಂಥ ಸಮುದಾಯಗಳಿಗೆ ಯಾವುದೇ ತರಹದ ಅನುಕೂಲಗಳಾಗಿಲ್ಲ. ಆದರೆ ಆ ಪರಿಸರದಲ್ಲಿಯೇ ಇವತ್ತು ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಬೇಕು ಅಂತೇಳಿ 30,000 ಕೋಟಿ ರೂಪಾಯಿಯ ಶೇಖರಣೆ ಆಗಿದೆ KMERC ಇದರಲ್ಲಿ, ಸುಪ್ರೀಂ ಕೋರ್ಟ್ನ ನಿಗಾದಲ್ಲಿ. ಇವತ್ತು ಆ ಹಣ ಸದ್ಬಳಕೆ ಆಗ್ತಾ ಇಲ್ಲ. ಸುಮಾರು 10 ವರ್ಷಗಳಿಂದ ಅದಿದ್ರೂ ಯಾವುದೇ ರಾಜಕಾರಣಿಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಅಲ್ಲಿ ಹಣ ಮಾಡೋದಿಕ್ಕೆ, ಹಣ ಲೂಟಿ ಹೊಡೆಯೋದಿಕ್ಕೆ ಆಗೋದಿಲ್ಲ ಅಂತ. ಈ ನಿಟ್ಟಿನಲ್ಲಿ KMERC ಆದಷ್ಟು ಬೇಗ ಕಲ್ಯಾಣ, ಶಿಕ್ಷಣ, ಆರೋಗ್ಯ, ನೀರಾವರಿ, ಕುಡಿಯುವ ನೀರು ಸೇರಿದಂತೆ ಜನರ ಕಲ್ಯಾಣಕ್ಕಾಗಿ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳು ವೃದ್ಧಿ ಆಗೋದಿಕ್ಕೆ ಮತ್ತೆ ಉದ್ಯೋಗ ಸಿಗೋದಿಕ್ಕೆ, ಉದ್ಯೋಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರಿಗೆ ಸಿಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು. ಆ ನಿಟ್ಟಿನಲ್ಲಿ ಈ ಭಾಗದ ಈ 4 ಜಿಲ್ಲೆಗಳು, ತುಮಕೂರು, ಚಿತ್ರದುರ್ಗ, ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ ಜನರ ಒಂದು ಹಕ್ಕೊತ್ತಾಯ ಆಗ್ರಹ ಸಮಾವೇಶವನ್ನ ಇದೇ ಆಗಸ್ಟ್ 16ನೇ ತಾರೀಕು ಬಳ್ಳಾರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಲೋಕಾಯುಕ್ತರಾಗಿದ್ದಾಗ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋದಕ್ಕೆ ಕಾರಣೀಭೂತರಾದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ತನಕ ತೆಗೆದುಕೊಂಡು ಹೋಗಿ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸೋದ್ರಲ್ಲಿ ಮತ್ತೆ ಕೆಲವು ಭ್ರಷ್ಟರನ್ನ ಜೈಲಿಗೆ ಹಾಕೋದ್ರಲ್ಲಿ ಸಫಲರಾದಂತಹ ಮತ್ತು ಈ KMERC ಆಗೋದಕ್ಕೂ ಕಾರಣೀಭೂತರಾಗಿರುವಂತಹ SR ಹಿರೇಮಠರು ಬರ್ತಾ ಇದ್ದಾರೆ. KRS ಪಕ್ಷ ಸಂಪೂರ್ಣವಾಗಿ ಈ ಸಮಾವೇಶದ ಆಯೋಜನೆಯಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ತಾ ಈ ಜಾಗೃತಿ ಸಮಾವೇಶದಲ್ಲಿ, ಆಗಸ್ಟ್ 16ರ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಮೂಲಕ ನಾನು ಈ ಭಾಗಗಳ ಎಲ್ಲ ಜನರಿಗೂ ನೀವು ಬನ್ನಿ, ನಿಮ್ಮ ಊರಿನ ಶಾಲೆ, ಆಸ್ಪತ್ರೆ, ಅಂಗನವಾಡಿ, ಸ್ಥಳೀಯ ಉದ್ಯೋಗ, ಸ್ಥಳೀಯ ಆರ್ಥಿಕತೆ, ಪರಿಸರ ಸಂರಕ್ಷಣೆ, ನೀರಾವರಿ ವಿಚಾರವಾಗಿ ನಿಮ್ಮ ವಿಚಾರಗಳನ್ನು ಆವತ್ತಿನ ಸಭೆಯಲ್ಲಿ ಹೇಳಿ ಮತ್ತು ಹಕ್ಕುಗಳನ್ನು ಮಂಡಿಸಿ ಅವನ್ನ ಮಾಡಿಕೊಂಡು ರಾಜ್ಯದ, ದೇಶದ ಸಂಪತ್ತನ್ನ ಹೆಚ್ಚಿಸಿರುವಂತಹದ್ದು ನಿಮ್ಮ ಊರಿನಲ್ಲಿ ಆದಂತಹ ಗಣಿಗಾರಿಕೆ. ಅದರಿಂದ ನಿಮಗೆ ತೊಂದರೆ ಆಗಿದೆ. ಆದರೆ ಈಗಲಾದ್ರೂ ನಿಮ್ಗೆ ಅದ್ರ ನ್ಯಾಯ ಸಿಗಬೇಕು ಅಂದ್ರೆ ನೀವು ಬಂದು ಇದನ್ನ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮದವರ ಮೂಲಕ ಮನವಿ ಮಾಡ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.